ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ತಮ್ಲೈನ್ ನೋಡಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಹೌದು, ಇವತ್ತು ನಮ್ಮದೇ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂತಹ ಒಂದು ಮನೆ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಇದು 4330 ಮೆಜರ್ಮೆಂಟಲ್ಲಿರುವಂತಹ 5 ಬೆಡ್ರೂಮ್ ಡೂಪ್ಲೆಕ್ಸ್ ಹೌಸು. ಇದು ಸೇಲ್ಗಿದೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಇದೆ. ಇದರಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಬೋದು ಮತ್ತು ಒಂದು ಬೈಕ್ನು ಕೂಡ ಪಾರ್ಕ್ ಮಾಡ್ಬೋದು. ಜೊತೆಗೆ ಈ ಸೈಡ್ ಕೂಡ ಗ್ಯಾಪ್ ಕೊಟ್ಟಿದ್ದಾರೆ. ಅದಾದಮೇಲೆ ಮೇನ್ ಡೋರು ಫುಲ್ ಟೀಕಲ್ಲಿ ಯೂಸ್ ಮಾಡಿರೋದು. ಈ ಮನೆ ಫುಲ್ ಟೀಕಲ್ಲೇ ಯೂಸ್ ಮಾಡಿರೋದು. ಡೋರ್ಗಳೆಲ್ಲದು ಕೂಡ, ಡೋರು ಮತ್ತು ವಿಂಡೋಸ್ ಎಲ್ಲ ಆಗಿನ ಕಾಲದಲ್ಲಿ ಡಿಸೈನ್ಸ್ ಇತ್ತಲ್ಲ, ಅದೇ ರೀತಿ ಈಗ ಅದೇ ಟ್ರೆಂಡ್ ಆಗಿರೋದ್ರಿಂದ ಅದನ್ನೇ ಯೂಸ್ ಮಾಡಿದ್ದಾರೆ ಮೇನ್ ಡೋರ್ಗೆ ಡಿಸೈನ್ಸು. ಅದಾದ ತಕ್ಷಣ ಎಂಟ್ರೆನ್ಸಲ್ಲಿ ನಮಗೆ ಹಾಲಲ್ಲಿ ಟಿ ವಿ ಕ್ಯಾಬಿನ್, ಮಾಡರ್ನ್ ಟಿ ವಿ ಕ್ಯಾಬಿನ್ನ ಮಾಡಿದ್ದಾರೆ. ಜೊತೆಗೆ ವಾಲ್ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಒಂದು ಸೈಡ್ ವಾಲ್ ಪೇಂಟಿಂಗ್ ಡಿಸೈನ್ ಆಗಿ, ಈಗಿನ ಟ್ರೆಂಡ್ ಅದು ಒಂದು ಸೈಡ್ ವಾಲ್ ಪೇಂಟಿಂಗ್ ಮಾಡಿಸೋದು. ಜೊತೆಗೆ POP ಡಿಸೈನ್ಸ್ ಎಲ್ಲ ಚೆನ್ನಾಗಿ ಡಿಸೈನಾಗಿ ಮಾಡಿಸಿದ್ದಾರೆ. ಮತ್ತು ಟಿ ವಿ ಕ್ಯಾಬಿನಲ್ಲಿ ಬಾಕ್ಸಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಅಲ್ಲಿ ಸ್ಮಾಲ್ ಲೈಟರ್ಸ್ಗಳನ್ನೂ ಕೂಡ ಹಾಕಿದ್ದಾರೆ. ಅಲ್ಲಿ ನಾವು ಯಾವುದಾದ್ರೂ ಡಿಸೈನ್ ಆಗಿರುವಂತಹ ಡೆಕೋರೇಟೆಡ್ ಐಟಮ್ಸ್ನ ಇಟ್ಟು ನಾವು ಮನೆಯನ್ನು ಡೆಕೋರೇಟ್ ಮಾಡ್ಬೋದು. ಜೊತೆಗೆ ಡ್ರಾಯರ್ಸ್ಗಳು ಕೂಡ ಪ್ರೊವೈಡ್ ಮಾಡಿದ್ದಾರೆ. 3 ಡ್ರಾಯರ್ಸ್ ಇದೆ. ಅಲ್ಲೂ ಕೂಡ ನಾವು ಏನಾದರೂ ಸ್ಟೋರ್ ಮಾಡೋದಕ್ಕೆ ಜಾಗನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ಈ ಮನೆಯ ಹಾಲ್. ಇದು POP ಡಿಸೈನ್ ಮತ್ತು ಟಿ ವಿ ಕ್ಯಾಬಿನೆಟ್ಟು ಎರಡೂ ಕೂಡ ವೈಟ್ ಕಲರಲ್ಲಿ ಮ್ಯಾಚ್ ಮಾಡಿದ್ದಾರೆ. ಇದಿಷ್ಟು ಈ ಮನೆಯ ಹಾಲ್. ತುಂಬ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಮತ್ತು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದೊಡ್ಡದಾಗಿರೋದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ. ಅದಾದಮೇಲೆ ಮುಂದೆ ಬಂದರೆ ಪೂಜಾ ರೂಮ್ಗೂ ಕೂಡ ನಾವು ಮೇನ್ ಡೋರು ಯಾವ ರೀತಿ ಟೀಕುಡಲ್ಲಿ ಮಾಡಿಸಿತ್ತು, ಈ ಮನೆ ಫುಲ್ಲು ಟೀಕುಡ್ ಫಸ್ಟ್ ಟೀಕಲ್ಲೇ ಯೂಸ್ ಮಾಡಿರೋದು. ಎಲ್ಲ ಡೋರ್ಸ್ಗಳಿಗೆ ಮತ್ತು ವಿಂಡೋಸ್ಗಳಿಗೆಲ್ಲದು ಕೂಡ ಹುಡ್ಡು ಫಸ್ಟ್ ಟೀಕೆ ಯೂಸ್ ಮಾಡಿರೋದು. ಇದು ಈ ಮನೆಯ ಪೂಜಾ ರೂಮ್ದು ಡೋರ್ಗೂ ಕೂಡ ಮಾಡ್ರನ್ ಮತ್ತು ಟ್ರೆಡಿಷನಲ್ ಲುಕ್ ಎರಡೂ ಇರಲಿ ಅಂತ ಈ ರೀತಿಯಾದಂತಹ ಡಿಸೈನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಅದ್ರ ಜೊತೆಗೆ ಮೇಲ್ಗಡೆ ಗಣೇಶ ಮತ್ತು 2 ಆನೆ ಮೂಲಕ ಡಿಸೈನ್ ಮಾಡಿರುವಂತಹ ಡೋರ್ನ ಕೊಟ್ಟಿದ್ದಾರೆ. ಜೊತೆಗೆ ಮೇಲ್ಗಡೆ ಪಿರಮಿಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ಕೂಡ ಈ ಮನೆಯ ಪೂಜಾ ರೂಮು. ಇದಾದ ತಕ್ಷಣ ಅದರ ಆಪೋಸಿಟ್ಗೆ ಡೈನಿಂಗ್ ಹಾಲ್ ಬರುತ್ತೆ. ಡೈನಿಂಗ್ ಹಾಲಲ್ಲೂ ಕೂಡ POP ಡಿಸೈನನ್ನು ನಾವು ನೋಡ್ಬೋದು. ಜೊತೆಗೆ ಒಂದು ಸೈಡು ವಾಲ್ಪೇಪರನ್ನು ಹಾಕಿದ್ದಾರೆ. ವಾಲ್ಪೇಪರ್ ಯೂಸ್ ಮಾಡಿರೋದು, ಇದು ಪೇಂಟಿಂಗ್ ಅಲ್ಲ, ವಾಲ್ಪೇಪರ್ ಇದು. ಜೊತೆಗೆ ಒಂದು ಸೈಡಲ್ಲಿ ಶಿಂಕನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಆರಾಮ್ಸೆ ಆಗಿ 4 ಸೀಟ್ ಅಥವಾ 6 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ನಾವು ಹಾಕ್ಕೋಬೋದು. ದೇವ್ರ ಮನೆ ಎದುರುಗಡೆಗೆ ಅಪೋಸಿಟಲ್ಲಿ ನಾವು ಡೈನಿಂಗ್ ಹಾಲ್ನ ನೋಡ್ಬೋದು. ಅದರಿಂದ ಮುಂದೆ ಬಂದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗಿರುವಂತಹ ಕಿಚನ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಇದು ಮಾಡ್ಯುಲರ್ ಕಿಚನ್ನು. ಎಲ್ಲ ಕ್ಲೀನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವುಡ್ ವರ್ಕ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ. ಈ ಮನೆ ಫುಲ್ ಫ್ಲೋರಿಂಗು ಗ್ರಾನೈಟ್ ಫ್ಲೋರಿಂಗ್ ಆಗಿರುತ್ತೆ. ಜೊತೆಗೆ ಗ್ಯಾಸ್ ಲೈನ್ ಕೂಡ ಹೊರಗಡೆ ಇದೆ. ಅದ್ರ ಜೊತೆಗೆ ಚಿಮ್ನಿ ಕೂಡ ಅಟ್ಯಾಚ್ ಮಾಡಬೇಕು, ಅದಕ್ಕೂ ಕೂಡ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೇ ಒಂದು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಏರಿಯಾಗೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಸೇಫ್ಟಿ ಗ್ರಿಲ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಕಾಮನ್ ಆಗಿ ಎಲ್ರಿಗೂ ಯೂಸ್ ಮಾಡುವಂತಹ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಗಾಳಿ ಬೆಳಕಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ. ನಾನು ಆವಾಗಲೇ ಹೇಳಿದಾಗೆ ಇದು 5 ಬೆಡ್ರೂಮ್ ಇರುವಂತಹ ಡೂಪ್ಲೆಕ್ಸ್ ಹೌಸು. ಗ್ರೌಂಡ್ ಫ್ಲೋರಲ್ಲಿರುವಂತಹ ಮೊದಲನೇ ಬೆಡ್ರೂಮ್ ಇದು. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇದು POP ಡಿಸೈನ್ನ ಮಾಡಿದ್ದಾರೆ ರೂಮ್ಗೆ. ಜೊತೆಗೆ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಡಬಲ್ ಕಾಟ್ನ ಹಾಕೋಬೋದು ನಾವು. ವಿಂಡೋಸ್ ಕೂಡ ದೊಡ್ಡದಾಗಿ ಬಂದಿದೆ. ಗಾಳಿ ಬೆಳಕಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ವಾರ್ಡ್ರೋಬ್ಸ್ಗಳು ಕೂಡ ಮಾಡಿದ್ದಾರೆ. ವಾರ್ಡ್ರೋಬ್ಸ್ಗಳಿದ್ದಾವೆ ಮತ್ತು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಈ ರೂಮ್ಗೆ. ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಚೆನ್ನಾಗಿದೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಒಂದು ರೂಮು, ಅಂದರೆ ದೇವ್ರ ಮನೆ ಪಕ್ಕದಲ್ಲೇ ಬರುತ್ತೆ ಈ ರೂಮು. ನೆಕ್ಸ್ಟು ಮೊದಲನೇ ಫ್ಲೋರ್ಗೆ ಹೋಗೋಣ ಬನ್ನಿ. ಅಲ್ಲಿ ಯಾವ ರೀತಿ ಇದೆ ರೂಮ್ಸ್ಗಳಂತ ನೋಡೋಣ ಬನ್ನಿ. ಇಲ್ಲಿ ಸ್ಟೆಪ್ಸ್ಗಳಿಗೆಲ್ಲ ಲಪೋತ್ರನ ಯೂಸ್ ಮಾಡಿದ್ದಾರೆ, ಯಾಕೆಂದರೆ ಸ್ಕಿಡ್ ಆಗಬಾರ್ದು ಅಂತ ಒಂದು ಪರ್ಪಸ್ಗೋಸ್ಕರ. ಜೊತೆಗೆ ಇಲ್ಲಿ ವಾಲ್ ಪೇಂಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬೆಳಕು ಬರಲಿ ಅನ್ನೋದಕ್ಕೋಸ್ಕರ. ಅಲ್ಲಿಂದ ಮೇಲ್ಗಡೆ ಬಂದರೆ ನಮಗೆ ಫಸ್ಟ್ ಫ್ಲೋರಲ್ಲಿ ಹಾಲ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ
ಫಸ್ಟ್ ಫ್ಲೋರಲ್ಲಿರುವಂಥದ್ದು ಇದು. ಅಲ್ಲಿ ಅದ್ರ ಜೊತೆಗೆ POPಯನ್ನು ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಚೆನ್ನಾಗಿದೆ. ಮತ್ತು ಸಿಂಪಲ್ ಆಗಿರುವಂತಹ TV ಕ್ಯಾಬಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡ್ರಾಯರ್ಸ್ ಕೂಡ ಇದೆ ಇದರಲ್ಲಿ, ನೀವು ನೋಡ್ಬೋದು. ಅದಾದ ತಕ್ಷಣವೇ ಮೊದಲನೇ ರೂಮು ಅಂದರೆ ಫಸ್ಟ್ ಫ್ಲೋರಲ್ಲಿರುವಂತಹ ಮೊದಲನೇ ರೂಮ್ನ ನೋಡೋಣ ಬನ್ನಿ. ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಲ್ಲಿ ಕಾಣ್ಬೋದು ನಾವು. ಜೊತೆಗೆ ಅದಕ್ಕೆ ಮಿರರ್ ಫಿಕ್ಸ್ ಮಾಡಬೇಕು. ಡ್ರಾಯರ್ಗಳು ಕೂಡ ಇದೆ. ಜೊತೆಗೆ TV ಕ್ಯಾಬಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆರಾಮ್ಸೆಗೆ ಬೆಡ್ರೂಮಲ್ಲೇ TVನೂ ಕೂಡ ಫಿಕ್ಸ್ ಮಾಡ್ಕೋಬೋದು. ಇದಕ್ಕೂ ಕೂಡ POP ಡಿಸೈನನ್ನು ಮಾಡಿದ್ದಾರೆ. ವಿಂಡೋಗಳು ಕೂಡ ದೊಡ್ಡದಾಗಿ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಕಾಟ್ ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಎಲ್ಲ ರೂಮ್ಗಳಲ್ಲೂ ಕೂಡ ವಾರ್ಡ್ರೋಬ್ಗಳನ್ನ ಮಾಡಿಸಿದ್ದಾರೆ. ಜೊತೆಗೆ ಈ ರೂಮಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಬಾತ್ರೂಮ್ಗಳಿಗೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸನ್ನು ಯೂಸ್ ಮಾಡಿದ್ದಾರೆ. ಜೊತೆಗೆ ವಾಲ್ ಕಮೋಡ್ ಕೂಡ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ. ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಬಾತ್ರೂಮ್ ಕೂಡ. ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಮೊದಲನೇ ಬೆಡ್ರೂಮ್ ಇದು. ಇದು ಮೂಡ ಅಪ್ರೂವ್ಡ್ ಆಗಿರುವಂತಹ ಸೈಟು. ಇದು ಮೊದಲನೇ ರೂಮು. ಈಗ ಎರಡನೇ ರೂಮ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇದು ಎರಡನೇ ರೂಮ್. ಇದು ಸಿಂಪಲ್ ಆಗಿರುವಂತಹ POP ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಒಂದು ಸೈಡಲ್ಲಿ ವಾಲ್ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಕಾಟ್ ಕೂಡ ಹಾಕಿದ್ದಾರೆ. ಜೊತೆಗೆ ಈ ರೂಮ್ಗೆ ಒಂದು ಬ್ಯಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚಿಕ್ಕದಾಗಿರುವಂತಹ ಬ್ಯಾಲ್ಕನಿ ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ಪಾಟ್ಗಳು ಕೂಡ ಇಟ್ಟು ಅರೇಂಜ್ ಮಾಡ್ಕೋಬೋದು. ಚಿಕ್ಕದಾಗಿರೋ ಜಾಗನ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಈ ರೂಮ್ಗೂ. ನೀಟ್ ಆ್ಯಂಡ್ ಕ್ಲಿಯರಾಗಿ ಎಲ್ಲ ಕೂಡ ಫಿಟ್ಟಿಂಗ್ಸ್ಗಳನ್ನ ಮಾಡಿದ್ದಾರೆ. ಇದು ಸೆಕೆಂಡ್ ಬೆಡ್ರೂಮ್ ಆಯಿತು. ಈಗ ಥರ್ಡ್ ಬೆಡ್ರೂಮ್ ನೋಡೋಣ ಬನ್ನಿ. ಇದು ಸೆಕೆಂಡ್ ಬೆಡ್ರೂಮ್ ಪಕ್ಕದಲ್ಲೇ ಬರೋದು ಇದು. ಈ ರೂಮ್ನ ನಾವು ಬೆಡ್ರೂಮ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸ್ಟಡಿ ರೂಮ್ ಅಂತ ಕರಿಬೋದು. ಯಾಕೆಂದರೆ ಇಲ್ಲಿ ಆಲ್ರೆಡಿ ಬುಕ್ಸ್ ಎಲ್ಲ ಇಡೋದಕ್ಕೋಸ್ಕರ ಈ ರೀತಿಯಾದಂತಹ ಕಬೋರ್ಡ್ಗಳನ್ನ ರೆಡಿ ಮಾಡಿದೆ. ಮತ್ತು ಸ್ಟೆಪ್ಸ್ಗಳೆಲ್ಲ ರೆಡಿಯಾಗಿದೆ. ಇದು ವರ್ಕ್ ಫ್ರಮ್ ಹೋಮ್ ಮಾಡೋವಂಥವ್ರಿಗಾದರೂ ಈಸಿ ಆಗುತ್ತೆ. ಜೊತೆಗೆ ಮಕ್ಕಳುಗಳ ಸ್ಟಡಿ ರೂಮ್ ರೀತಿ ಏನಾದರೂ ಯೂಸ್ ಮಾಡ್ಬೋದು. ಈ ರೂಮಲ್ಲಿ ನಾವು ಸಿಟ್ಔಟ್ನ ನೋಡ್ಬೋದು. ತುಂಬಾ ಸ್ಪೇಸಸ್ ಆಗಿರುವಂತಹ ಸಿಟ್ಔಟ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಾವು ಜೋಕಾಲಿನೂ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ. ಮತ್ತು ಜಾಗ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಮೂರನೇ ರೂಮ್ ಆಯಿತು. ಈಗ ನಾಲ್ಕನೇ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಫ್ಲೋರಲ್ಲಿರುವಂತಹ ನಾಲ್ಕನೇ ರೂಮ್ ಇದು. ಈ ರೂಮಲ್ಲೂ ಕೂಡ ವಾರ್ಡ್ರೋಬ್ಗಳೆಲ್ಲನೂ ಕೂಡ ಮಾಡಿದ್ದಾರೆ. ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ. ಆದರೆ ಈ ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಆದರೆ ಈ ರೂಮಲ್ಲಿ ಬ್ಯಾಕ್ ಸೈಡಿಂದ ಒಂದು ಡೋರ್ನ ಪ್ರೊವೈಡ್ ಮಾಡಿ ಇಂಡಿಯನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಜೊತೆಗೆ ಸೇಫ್ಟಿ ಗ್ರಿಲ್ಸ್ಗಳು ಕೂಡ ಹಾಕಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಆ ರೀತಿಯಾಗಿ ಜಾಗನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇದು ನಾರ್ತ್ ಫೇಸಿಂಗ್ ಸೈಟ್ ಮತ್ತು ಈಸ್ಟ್ ಡೋರ್ ಇರುವಂತಹ 5 ಬೆಡ್ರೂಮ್ ಇರುವಂತಹ ಡೂಪ್ಲೆಕ್ಸ್ ಹೌಸು. TV ಕ್ಯಾಬಿನ್ ಪಕ್ಕದಲ್ಲಿರುವಂತಹ ಸ್ಟೆಪ್ಸ್ಗಳ ಮೂಲಕ ನಾವು ಮೇಲ್ಗಡೆ ಹೋದರೆ ಅಲ್ಲೂ ಕೂಡ ನಾವು ವಾಲ್ ಪೇಂಟ್ನ ನೋಡ್ಬೋದು. ಜೊತೆಗೆ ಒಂದು ವಿಂಡೋನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಮೇಲ್ಗಡೆ ಸೀಲಿಂಗ್ ನೋಡಿ ಯಾವ ರೀತಿಯಾದಂತಹ ಡಿಸೈನ್ ಮಾಡಿದ್ದಾರೆ ಅಂತ. ಇದು ಈಗಿನ ಟ್ರೆಂಡಿಗೆ ನಡೀತಾ ಇರುವಂತಹ ಸೀಲಿಂಗ್ ಡಿಸೈನು. ಇದಿಷ್ಟು ಕೂಡ ಈ ಮನೆಯ ಇಂಟೀರಿಯರ್ ಡಿಸೈನ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಮಾಡಿರುವಂಥ ವಿಡಿಯೋ ಆಗಿತ್ತು. ಈ ಮನೆ JP ನಗರ ನಿಯರಲ್ಲಿರುವಂತಹ ರೈಲ್ವೆ ಲೇಔಟ್ ಪಕ್ಕದಲ್ಲಿರೋ ಆರಾಧ್ಯ ಬಡಾವಣೆಯಲ್ಲಿದೆ. ನಿಮಗೆಲ್ಲರಿಗೂ ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂತಂದರೆ ಒಂದು ನಂಬರ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾರೆ. ಅದ್ರ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ನಂಬರ್ನ. ಅವರನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಈ ಮನೆ ಬಗ್ಗೆ ನೀವು ಡೀಟೇಲ್ಸ್ನ ತಿಳ್ಕೊಬೋದು. ಈ ಮನೆ ನಿಮ್ಮದಾಗಿಸ್ಕೋಬೇಕು ಅಂತಂದರೆ ಬೇಗ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಮನೇನ ವಿಸಿಟ್ ಮಾಡಿ. ನೀವುಗಳು ಕೂಡ ಮನೇನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ದರೆ ಈ ಮನೇನ ಆರಾಮ್ಸೆ ಆಗಿ ನೀವು ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಈ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ.
ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.